ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ನಾನು ನಿಮ್ಮ ಜಯಪ್ರಕಾಶ್. ಇವತ್ತಿನ ದಿನ ನಾವು ಭೌತಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಭೌತಶಾಸ್ತ್ರದಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು 20ರಿಂದ 25 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಉದಾಹರಣೆ KPSC, UPSC ಈ ರೀತಿಯ ಒಂದು ಉನ್ನತ ಹುದ್ದೆಗಳಿಗೆ ಈ ರೀತಿ ಭೌತಶಾಸ್ತ್ರದ ಪ್ರಶ್ನೆಗಳನ್ನು, ಅದೇ ರೀತಿ ಗಣಿತದ ಒಂದು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು, ಇತಿಹಾಸದ ಪ್ರಶ್ನೆಗಳನ್ನು, ಜಿಯೋಗ್ರಫಿ ಪ್ರಶ್ನೆಗಳನ್ನು, ಅದೇ ರೀತಿ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಬಗ್ಗೆ, ಜಾಗತಿಕ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇದಕ್ಕೆ ಹೆಂಗಪ್ಪ ಅಂತಂದರೆ, ನೀವು ಡೈಲಿ ಕರೆಂಟ್ ಈವೆಂಟ್ಸ್ ಅಂತಾರೆ, ಅದನ್ನು ಡೈಲಿ ನೀವು ಪೇಪರು, ನ್ಯೂಸು ಅಥವಾ ನಿಮ್ಮ ಇಂಟರ್ನೆಟ್ ಸರ್ವರ್ಸ್ ಮುಖಾಂತರ ಕೂಡ ಸರ್ಚ್ ಮಾಡ್ಬೋದು. ಇವಕ್ಕೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಬೇಕು. ಅದರಲ್ಲಿ ಎಲ್ಲಿ ಯಾವ ಒಂದು ಕ್ಷೇತ್ರಕ್ಕೆ ಜಾಸ್ತಿ ಆದ್ಯತೆಗಳನ್ನು ನೀಡಿದೆ ಎಲ್ಲದೂ ಓದಬೇಕು. ಅದ್ರ ಜೊತೆಗೆ ಪ್ರಮುಖವಾಗಿ ಯಾವ ರೀತಿ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ ಅಂತಕ್ಕಂಥದ್ದು ಅದು ಮುಖ್ಯ. ಅದನ್ನು ನೀವು ಸರ್ಚ್ ಮಾಡಿ ಅದನ್ನು ಒಂದು ಕಡೆ ನೀವು ಪಟ್ಟಿ ಮಾಡ್ಕೊಂಡು ಇಟ್ಕೋಬೇಕು. ಇದೇ ರೀತಿ ಅಪ್ಲಿಕೇಬಲ್ ಕ್ವಶನ್ಸ್ ಅಂತ ಇರುತ್ತೆ. ಅಪ್ಲಿಕೇಬಲ್ ಕ್ವಶನ್ಸು ಸೇಮ್ ಕ್ವಶನ್ಸೇ ಇರುತ್ತೆ, ಅದ್ರ ಮೇಲೆ ಕ್ವಶನ್ಸ್ ರೈಸ್ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ನಿಮಗೆ ಜ್ಞಾನ ಇರಬೇಕು. ಉದಾಹರಣೆ, ಇತ್ತೀಚೆಗೆ PDO ಅರ್ಜಿಗಳನ್ನು ಕರೆದಿದ್ದಾರೆ. PDO ಅರ್ಜಿಗಳಿಗೆ ಈಗ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ನೀವು 5ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು. ಕನ್ನಡ ವ್ಯಾಕರಣ ಆಗಿರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಗಣಿತದ ಕೆಲವು ಬೇಸಿಕ್ಸ್ ಕ್ವಶನ್ಸ್, ಅನುಪಾತ, ಭಿನ್ನರಾಶಿ ಲೆಕ್ಕಗಳು, ವಯಸ್ಸಿನ ಲೆಕ್ಕಗಳು, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನಿವತ್ತು ಮುಖ್ಯವಾಗಿ ಭೌತಶಾಸ್ತ್ರ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಭೌತಶಾಸ್ತ್ರದಲ್ಲಿ ಫೋರ್ಸ್ ಆ್ಯಂಡ್ ವರ್ಕ್ ಅಂತ ಬರುತ್ತೆ, ಆಮೇಲೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಬರುತ್ತೆ, ಅನಂತರ ಎನರ್ಜಿ, ಆಮೇಲೆ ರಿಫ್ಲೆಕ್ಷನ್ ಆಫ್ ಲೈಟು, ರಿಫ್ರಾಕ್ಷನ್ ಆಫ್ ಲೈಟ್. ಈ ಒಂದು ಸಬ್ಜೆಕ್ಟ್ಗಳ ಬಗ್ಗೆ